ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿಕಾಯಿ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ. ಅದರಿಂದ ನಾವು ಸೋತಿದ್ದೀವಿ. ಇಲ್ಲಿ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿರಲಿಲ್ಲ. ಬಿಜಾಪುರನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ದು, ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದು. ಅದು ಗೆಲ್ಲಲಿಕ್ಕಾಗಲಿಲ್ಲ. ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆಯಲ್ಲಿ. ಈ ಸರಿ 9 ಸ್ಥಾನ ಗೆದ್ದಿದ್ದೀವಿ. ಅವರೆಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರಿಗೆ ಸೋತಿರೋರು? ನಮಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು. ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಸೋತಿರೋರು ಅವರು. ಹೋದ ಸರಿ 303 ಇದ್ದರು ಬಿ ಜೆ ಪಿಯವರು. ಈ ಸಾರಿ ಎಷ್ಟು ಗೆದ್ದಿದ್ದರು? 240. ಸೋತವರು ಯಾರು? ಮತ್ತು ನಾವೆಲ್ಲಿ ಸೋತಿದ್ದೀವಿ? ನಾವು 51 ಇತ್ತು, 100 ಆಗಿದ್ದೀವಿ. ಈಗ ಸೋತಿದ್ದೀವ? ಸೋತಿದ್ದೀವಿ ನೇಯ. ಸುಮ್ಮನೆ ನೀವು ಅಂಕಿಅಂಶಗಳು ನೋಡಲ್ಲ, ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು. ಹೋದ ಸಾರಿ 31% ಓಟ್ ಬಂದಿತ್ತು ನಮಗೆ. ಈ ಸಾರಿ 45 ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು. ನಾವೆಲ್ಲಿ ಸೋತಿದ್ದೀವ? ಸುಮ್ಮನೆ ಏನಾದ್ರು ನಾವು ಸ್ಥಾನ 14-15 ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು, ಗೆಲ್ಲಿಲ್ಲ ಅಷ್ಟೇ. ಆದರೆ ಒಂದು ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲಿ ಸೋತಿದ್ದೀವ? ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು. ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಅಂತಂದರೆ ಸೋತವರು ಅವರು. ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ. ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿಕಾಯಿ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ. ಅದರಿಂದ ನಾವು ಸೋತಿದ್ದೀವಿ. ಇಲ್ಲಿ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿರಲಿಲ್ಲ. ಬಿಜಾಪುರನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ದು, ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದು. ಅದು ಗೆಲ್ಲಲಿಕ್ಕಾಗಲಿಲ್ಲ. ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆಯಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸರಿ 9 ಸ್ಥಾನ ಗೆದ್ದಿದ್ದೀವಿ. ಅವರೆಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರಿಗೆ ಸೋತಿರೋರು? ನಮಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು. ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಸೋತಿರೋರು ಅವರು. ಹೋದ ಸಾರಿ 303 ಇದ್ದರು ಬಿ ಜೆ ಪಿಯವರು. ಈ ಸಾರಿ ಎಷ್ಟು ಗೆದ್ದಿದ್ದರು? 240. ಸೋತವರು ಯಾರು? ಮತ್ತು ನಾವೆಲ್ಲಿ ಸೋತಿದ್ದೀವಿ? ನಾವು 51 ಇತ್ತು, 100 ಆಗಿದ್ದೀವಿ. ಈಗ ಸೋತಿದ್ದೀವ? ಸೋತಿದ್ದೀವಿ ನೇಯ. ಸುಮ್ಮನೆ ನೀವು ಅಂಕಿಅಂಶಗಳು ನೋಡಲ್ಲ, ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು. ಹೋದ ಸಾರಿ 31% ಓಟ್ ಬಂದಿತ್ತು ನಮಗೆ. ಈ ಸಾರಿ 45 ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು. ನಾವೆಲ್ಲಿ ಸೋತಿದ್ದೀವ?
ಸುಮ್ಮನೆ ಏನಾದ್ರು ನಾವು ಸ್ಥಾನ 14-15 ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು, ಗೆಲ್ಲಿಲ್ಲ ಅಷ್ಟೇ. ಆದರೆ 1 ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲಿ ಸೋತಿದ್ದೀವ? ಹಾಂ, ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು. ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಅಂತಂದರೆ ಸೋತವರು ಅವರು. ಮೋದಿ ಹವಾ ಕಡಿಮೆ ಆಗಿದೆ. ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.